ದಶಕಗಳ ಕಾಲ ಮಾಳಿಯ ಹೃದಯದಲ್ಲಿ ಒಂದು ನಕ್ಷೆ ಬರೆದಿತ್ತು. ತುಂಡು ತುಂಡಾಗಿರುವ ಕನ್ನಡನಾಡಿನ ಮೊಸಾಯಿಕ್ ನಕ್ಷೆ. ಅವಳು ಬಾಂಬೆ ಪ್ರೆಸಿಡೆನ್ಸಿಯಲ್ಲಿ ಬದುಕುತ್ತಿದ್ದಳು. ಅಮ್ಮ ಹಾಡುತ್ತಿದ್ದ ಹಾಡುಗಳು ಹೈದರಾಬಾದ್ ಮತ್ತು ಮದ್ರಾಸ್ನ ದೂರದ ಸಂಬಂಧಿಗಳು ಸಹ ಅದೇ ನಿಶ್ಶಬ್ದ ಹೋರಾಟವನ್ನು ಎದುರಿಸುತ್ತಿದ್ದರು. ಒಂದೇ ಮನೆಯಿಲ್ಲದ ಒಂದು ಸುಂದರ ಭಾಷೆ, ಏಕೀಕರಣ ಎಂಬ ಕನಸು. ಕವಿಗಳು ಮತ್ತು ದೇಶಭಕ್ತರು ಹಾಡುತ್ತಿದ್ದ ಒಂದು ಅಜರಾಮರ ಸ್ವಪ್ನ ಅವಳ ಹೃದಯದ ತಂತಿಗಳಲ್ಲಿ ಸದಾ ಮೊಳಗುತ್ತಿತ್ತು. 1 ನವೆಂಬರ್ 1956 ಗಾಳಿ ಬೇರೆ ತರಹದ ವಿದ್ಯುತ್ನಿಂದ ತುಂಬಿತ್ತು. ಬೇರೆ ಬೇರೆ ಕನ್ನಡ ನಾಡುಗಳು ಒಂದಾಗಿವೆ, ಹೊಸ ಮೈಸೂರು ರಾಜ್ಯ ಹುಟ್ಟಿದೆ ಎಂಬ ಸುದ್ದಿ ಬಂದಾಗ ಮಾಳಿಯ ಕಣ್ಣೀರಿನಲ್ಲಿ ಹಗುರವಾದ ನಿಟ್ಟುಸಿರು ಇತ್ತು. ಇದು ಕೇವಲ ರಾಜಕೀಯ ಗಡಿಗಳ ಬದಲಾವಣೆ ಅಲ್ಲ, ಇದು ಚದರಿದ ಕುಟುಂಬದ ಹೃದಯಪೂರ್ವಕ ಒಕ್ಕೂಟ. ಕನಸು ನಿಜವಾಯಿತು. 17 ವರ್ಷಗಳ ನಂತರ ಈ ಏಕೀಕೃತ ರಾಜ್ಯ ತನ್ನ ನಿಜವಾದ ಪ್ರಾಚೀನ ಗುರುತನ್ನು ಸ್ವೀಕರಿಸಿತು. ಕರ್ನಾಟಕ ಪ್ರತಿ ವರ್ಷ ಗೊಳಿಸುತ್ತಾಳೆ. ಹಳದಿ ಮತ್ತು ಕೆಂಪು ಧ್ವಜದ ಬೆಳಕಿನಲ್ಲಿ ಅವಳ ಮುಖ ಪ್ರಕಾಶಿಸುತ್ತದೆ. ಡೊಳ್ಳು ಕುಣಿತದ ಗರ್ಜನೆ ಗಗನ ಮುಟ್ಟುತ್ತದೆ. ವೀರಗಾಸೆಯ ನೃತ್ಯಗಾರರು ಹಾರುತ್ತಾರೆ ಮತ್ತು ಲಕ್ಷ ಕಂಠದಿಂದ ಹಾಡುತ್ತಾರೆ. ಜಯ ಭಾರತ ಜನನಿಯ ತನುಜತೆ. ಈ ಆಚರಣೆ ಕೇವಲ ದಿನದ ಸಂಭ್ರಮವಲ್ಲ, ಅದು ಒಂದು ನಿಭಾಯಿಸಿದ ವಾಗ್ದಾನದ ನೆನಪು. ಇದು ಸಾಬೀತು, ಭಾಷೆ ಮತ್ತು ಸಂಸ್ಕೃತಿಯನ್ನು ಜನರು ಹೃದಯದಿಂದ ಹಿಡಿದಿಟ್ಟರೆ ದೂರವೂ ಗಡಿಯೂ ಅವರನ್ನು ಬೇರ್ಪಡಿಸಲಾರದು. ಇದು ಒಂದು ಏಕಮನಸ್ಸಿನ ವರ್ಷಾಂತರದ ಘೋಷಣೆ, ಒಂದು ಜನತೆಯ ಆತ್ಮದ ಒಗ್ಗಟ್ಟಿನ ನಾದ.